ಏನಾಯ್ತು ಗಿರಿ? ಲಕ್ಷ್ಮಿ ಎಲ್ಲಿದ್ದಾಳಂತೆ? ಕಾಲೇಜಲ್ಲಿ ಇರ್ತಾಳಮ್ಮ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಆದಿಗ್ ಫೋನ್ ಮಾಡೋ. ಇಬ್ರು ಕ್ಲಾಸಲ್ಲಿ ಇರ್ತಾರಮ್ಮ, ಇಬ್ರು ನಂಬರು ಸ್ವಿಚ್ ಆಫ್ ಬರ್ತಾ ಇದೆ. ಅದೇ ನಿನ್ಗೇನಾದ್ರೂ ಬೇಕಾ ಅಥವಾ ಬರೀ ಕಾಫಿ ಸಾಕಾ? ಲೋ, ಆಗ್ಲಿಂದ 3 ಸಲ ಹೇಳಿದೀನಿ ಕಾಫಿ ತಗೋಬಾ ಗುರು, ಸಾಕು. ಯಾಕೋ ಮೆಮೊರಿ ಲಾಸ್ ಆದಂಗಿದೆ ಅಣ್ಣಂಗೆ. ಥೋ, ಹಂಗಲ್ಲ ಕಣೋ. ಅವಾಗ್ಲೇ ಆರ್ಡರ್ ಮಾಡುವಾಗ ಆ ಎಣ್ಣೆಕ್ಲ ಗ್ಯಾಂಗ್ ಇದ್ರು. ಅವ್ರಿಗೆ ಡಿಮ್ಯಾಂಡ್ ಬೇಕಾಗಿರೋದು ಈ ಕ್ಯಾಂಟೀನಲ್ಲಿ ಸಿಗಲ್ಲ ಅಂತ. ಆಗ್ಲೇ ಕೇಳಿ ಸುಮ್ಮನಾಗಿತ್ತು. ಹೋಗ್ಲಿ, ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳಪ್ಪ. ಶಿಟ್, ಏನಾಯ್ತು? ಲೋ, ಕ್ಲಾಸಲ್ಲಿ ಫೋನ್ನ ಸೈಲೆಂಟ್ ಹಾಕಕ್ಕೆ ಹೋಗಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಕಣೋ. ಸ್ವಿಚ್ ಆನ್ ಮಾಡೋದೇ ಮರ್ತೋದೆ. ಅಯ್ಯೋ, ನಂದು ಸೈಲೆಂಟ್ ಅಲ್ಲಿದೆ. ಹಲೋ ಅಪ್ಪ. ಆದಿ, ಕಾಲೇಜಲ್ಲಿ ಇದೆಯೇನೋ? ಹ್ಞೂ ಅಪ್ಪ. ಏನು ವಿಷಯ? ಆಸ್ಪತ್ರೆಗೆ ಹೋಗಿದ್ರಾ? ಅಲ್ಲೇ ಇದ್ದೀನಿ. ಏನಾಯ್ತಪ್ಪ? ಈಸ್ ಎವ್ರಿಥಿಂಗ್ ಓಕೆ? ಲಕ್ಷ್ಮಿಯಲ್ಲಿ? ಏನು? ಲಕ್ಷ್ಮಿನ ಇಮಿಡಿಯೇಟ್ ಆಗಿ ಇಲ್ಲಿ ಕರ್ಕೊಂಬ. ವಾಟ್? ನಿಮ್ಮ ತಾತ ಲಕ್ಷ್ಮಿ ಹೆಸರನ್ನೇ ಕನ್ವರ್ಸ್ತಾ ಇದ್ದಾರೆ ಆದಿ. ಅವಳನ್ನ ಆದಷ್ಟು ಬೇಗ ಕರ್ಕೊಂಬ. ಅವಳನ್ನ ನೋಡ್ಬೇಕನ್ನಿಸ್ತಾ ಇದೆಯೇನೋ. ಅಪ್ಪ, ಡಾಕ್ಟರ್ಸ್ ಕೊಟ್ಟಿರೋ ಮೆಡಿಸಿನ್ಸ್ಗೆ ತಾತ ಏನೇನೋ ಹೇಳಿರ್ತಾರೆ. ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ತಾತ ಹುಷಾರಾಗಕ್ಕೆ ಅವಳೇ ಬರಬೇಕು ಅಂತ ಏನಿಲ್ಲ. ತಾತ ಹುಷಾರಾಗ್ತಾರೆ. ಹಾಗಲ್ಲ ಆದಿ. ಅಪ್ಪ ಪ್ಲೀಸ್, ನಾನು ಅವಳನ್ನ ಕರ್ಕೊಂಡು ಬರಕ್ ಆಗಲ್ಲ. ಅವಳ ಹೆಸರು ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಆದಿ, ಆದಿ, ನಿಮ್ ತಾತ ಉಳಿಬೇಕೋ ಬೇಡವೋ? ಅಲ್ಲ ಅಜ್ಜಿ, ಅವಳು ನಿಮ್ ತಾತ ಉಳಿಬೇಕು ಅಂದ್ರೆ ಲಕ್ಷ್ಮಿ ಬರ್ಬೇಕು ಕಣೋ. ಅವಳನ್ನ ಕರ್ಕೊಂಡ್ ಬಾ. ಆದಿ, ನಿನಗೆಷ್ಟೇ ಕೋಪ ಸಿಟ್ಟಿದ್ರು ಇವತ್ತು ಒಂದಿನ ಅದನ್ನೆಲ್ಲ ಬಿಟ್ಬಿಡು. ನನ್ ತಾಳಿನ ಉಳಿಸ್ಕೊಡೋ ಆದಿ. ಅಜ್ಜಿ, ಅಜ್ಜಿ ಪ್ಲೀಸ್ ಅಳ್ಬೇಡಿ ಅಜ್ಜಿ. ಅಜ್ಜಿ ಅಳ್ಬೇಡಿ ಅಜ್ಜಿ. ಅವ್ರಿಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ ಕಣೋ. ಅಜ್ಜಿ ಅಳ್ಬೇಡಿ ಎಂದೆ. ಸರಿ, ಲಕ್ಷ್ಮಿನ ನಾನು ಕರ್ಕೊಂಡು ಬರ್ತೀನಿ. ಆದಿ, ನಿನ್ನನ್ನೇ ನಂಬಿದ್ದೀನಿ. ನನಗೆ ಮಾತು ಕೊಡು, ಲಕ್ಷ್ಮಿನ ಕರ್ಕೊಂಡು ಬರ್ತೀಯ ಅಂತ. ಅಳ್ಬೇಡಿ ಅಜ್ಜಿ, ಅವಳೆಲ್ಲೇ ಇದ್ರು ಕರ್ಕೊಂಡು ಬರ್ತೀನಿ. ನಿಮ್ಮೇಲೆ